ನಮಸ್ಕಾರ. ಇವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದು ಹೇಗಂತ ನೋಡೋಣ. ಸುಲಭವಾಗಿ ಮಾಡ್ಬೋದ್ರಿ. ದೊಡ್ಡವ್ರಿಗೆ ಇಷ್ಟ, ಸಣ್ಣವ್ರಿಗೆ ಇಷ್ಟ. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಇಷ್ಟು ಮಂಡಕ್ಕಿ ತೊಗೊಂಡಿನಿ. ಚುಮ್ಮರಿ ಅಂತಾರೆ ರೀ, ಚುಮ್ಮರಿ ಅಂತಾರೆ, ಮಂಡಕ್ಕಿ ಅಂತಾರೆ, ಎರಡು ಥರ ಅಂತಾರೆ ನೋಡ್ರಿ. ಈಗ ಒಗ್ಗರಣೆ ಕೊಡೋಕೆ ಏನೇನು ರೆಡಿ ಮಾಡ್ಕೋಬೇಕು ನೋಡೋಣ. ನಾನಿಲ್ಲೇ ಇಷ್ಟು ಮಂಡಕ್ಕಿ ತೊಗೊಳೋಣ ನೋಡ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ತೊಗೋಬೋದ್ರಿ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಒಂದು ಶೇಂಗಾ ಕಾಳು ಹಾಕಿ ನಾನು ಈಗ ಕಾಳು ಹಾಕ್ಯಂತ ನೋಡ್ರಿ. ಶೇಂಗಾ ಕಾಳು ಎಣ್ಣೆ ಕಾದಿಂದ ಉರಿನ ಸಣ್ಣ ಇಡ್ಬೇಕು. ನೋಡ್ರಿ, ಶೇಂಗಾ ಕಾಳಿಗೆ ರೆಡಿ ಆಗ್ಯವು. ತಕ್ಕಂತೀನಿ. ಜಾಸ್ತಿ ಹೊತ್ತು ಬಿಟ್ರೆ ಕಪ್ಪಾಗ್ಬಿಡ್ತಾವ್ರಿ ಶೇಂಗಾ ಕಾಳು. ಒಂದು ಸ್ವಲ್ಪ ಲೋಗನ ತಕ್ಕಬೇಕು. ಈ ಥರ ಫ್ರೈ ಆಗತ್ತೆ ತೆಗಿಬೇಕು ನೋಡ್ರಿ. ಶೇಂಗಾ ಕಾಳು ತಕೊಂಡನಿ. ಈ ಪುಟಾಣಿ ಹಾಕ್ಯಂತೀನಿ ನೋಡ್ರಿ. ಪುಟಾಣಿ ರೆಡಿ ಆಗ್ಯಾವ್ರಿ. ತಕ್ಕಂತೀನಿ ನೋಡ್ರಿ. ಒಣಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡನಿ. ಒಣಕೊಬ್ಬರಿ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಉರಿ ಮೀಡಿಯಮ್ ಇರ್ಬೇಕು ರೀ, ತೀರಾ ಜಾಸ್ತಿ ಇರಬಾರ್ದು. ಈ ಥರ ಕೈ ಆಡ್ಕ್ಯಬೇಕು ನೋಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನೋಡ್ರಿ. ನೋಡ್ರಿ, ಇವು ರೆಡಿ ಆಗ್ಯಾವ. ಈಗ ತಕ್ಕಂತೀನಿ ನೋಡ್ರಿ. ಗ್ಯಾಸ್ ಉರಿ ಸಣ್ಣ ಇಟ್ಕೊಂಡು ಕರಿಬೇವು ಹಾಕ್ಯಂತೀನಿ ನೋಡ್ರಿ. ನೋಡ್ರಿ, ಇದು ರೆಡಿ ಆಗೈತಿ. ತಕ್ಕಂತೀನಿ ನೋಡ್ರಿ. ಈಗೆಲ್ಲ ಕರ್ಕೊಂಡೇನ್ರಿ ಎಣ್ಣೆಯಾಗ ಎಲ್ಲ ಪದಾರ್ಥನ. ಈಗ ಸಾಸಿವೆ ಹಾಕ್ಯಂತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಯಂತೀನಿ ನೋಡ್ರಿ. ಬೆಳ್ಳುಳ್ಳಿ ಮ್ಯಾಶ್ ಮಾಡಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ಪೂನು ಅಚ್ಕಾರ ಪುಡಿ ಹಾಕ್ಯಂತೀನಿ ನೋಡ್ರಿ. ನೋಡ್ರಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತೀನಿ ನೋಡ್ರಿ. ಉಪ್ಪು ಅರ್ಶಿನ ಪುಡಿ ಹಾಕ್ಯಂತೀನಿ ನೋಡ್ರಿ. ನೋಡ್ರಿ, ಗ್ಯಾಸ್ ಸಣ್ಣ ಇಟ್ಕೊಂಡೆ ಎಲ್ಲ ಪದಾರ್ಥ ಹಾಕ್ಯಣ ನೋಡ್ರಿ. ನಾವು ಜಾಸ್ತಿ ಉರಿ ಇಟ್ರೆ ಖಾರ ಘಾಟ್ ಹಾಕತ್ರಿ, ಹತ್ತಿ ಘಾಟ್ ಆಗ್ಬಿಡತ್ರಿ. ಈ ಥರ ಕೈ ಆಡ್ಕ್ಯಂತ ನೋಡ್ರಿ. ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಆಗೈತಿ. ಈಗ ಹಾಕ್ಯಂತೀನಿ. ಒಂದು ಶೇಂಗಾ ಕಾಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ರಿ, ಇವನಷ್ಟು ಪದಾರ್ಥ ಹಾಕ್ಯಂತೀನಿ ನೋಡ್ರಿ. ಇವನು ಈ ಥರ ಮಿಕ್ಸ್ ಮಾಡ್ಕೊಂತೀನಿ ನೋಡ್ರಿ. ಸಕ್ಕರೆ ಪುಡಿ ಹಾಕ್ಯಂದನಿ. ಈಗ ಪುಟಾಣಿ ಹಿಟ್ಟು ಹಾಕ್ಯಂತೀನಿ ನೋಡ್ರಿ. ಇವನ್ನ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಗ್ಯಾವ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ. ಈ ಥರ ಸರ್ವ್ ಮಾಡಿ ನೋಡ್ರಿ. ಸುಲಭವಾಗಿ ಮಾಡ್ಬೋದ್ರಿ ಬೆಳ್ಳುಳ್ಳಿ ಮಂಡಕ್ಕಿನ. ನಾವೆಲ್ಲ ಟೂರ್ಗೆ ಹೊಂಟ್ರೆ ಈ ಥರ ದಿಢೀರ್ನ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ಮನ್ಯಾಗನು ಜಾಸ್ತಿ ಮಾಡಿಟ್ಕೊಂಡ್ರೆ ಏನಾಗಲ್ರಿ. ಸಾಯಂಕಾಲ ಟೀ ಟೈಮ್ನಾಗ ತಿನ್ನಕ್ಕೆ ಬರ್ತೈತೆ ನೋಡ್ರಿ. ದೊಡ್ಡವ್ರಿಗೆ ಇಷ್ಟ ರೀ, ಸಣ್ಣವ್ರಿಗೆ ಇಷ್ಟ ರೀ. ಈ ಥರ ಮಾಡಿಕೊಟ್ರೆ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.